ಎಲ್ಲರಿಗೂ 70ನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ವೇದಿಕೆಯಲ್ಲಿ ಆಸೀನರಾದ ನಮ್ಮ ಶಾಲೆಯ ಅಧ್ಯಕ್ಷರಾದ ಶ್ರೀ ನಾಗೇಂದ್ರ ಕಟ್ಕೋಳ್ ಸರ್ ಅವರೇ, ಉಪಾಧ್ಯಾಯರಾದ ಗಾಯತ್ರಿ ಮೇಡಮ್ ಅವರೇ, ನನ್ನ ವೃತ್ತಿ ಬಾಂಧವರೇ ಹಾಗೂ ನನ್ನ ಮುದ್ದಿನ ವಿದ್ಯಾರ್ಥಿಗಳೇ, ಕನ್ನಡಕ್ಕೆ ಇರುವುದು 2000 ವರ್ಷಗಳ ಹಳೆಯ ಇತಿಹಾಸ. ಸ್ವಾತಂತ್ರ್ಯ ನಂತರ 1956 ರಾಜ್ಯದ ಪುನರ್ವಿಂಗಡಣೆ ಕಾಯ್ದೆಯ ಅಂಗೀಕಾರದ ಮೂಲಕ ಕನ್ನಡ ರಾಜ್ಯವು ಉದಯವಾಯಿತು. ಮೊದಲಿಗೆ ನಮ್ಮ ಕರ್ನಾಟಕದ ಇದರ ಹೆಸರು ಮೈಸೂರು ಪ್ರಾಂತ್ಯವಾಗಿತ್ತು. ನಂತರ ಕನ್ನಡ ಮಾತನಾಡುವ ಎಲ್ಲ ಪ್ರದೇಶಗಳನ್ನು ಒಟ್ಟುಗೂಡಿಸಿ 1972ರಲ್ಲಿ ಜುಲೈ 18ರಂದು ಕರ್ನಾಟಕ ಎಂದು ಮರುನಾಮಕರಣವಾಯಿತು. ಕರುನಾಡು ಅಂದರೆ ಕಪ್ಪು ಮಣ್ಣು. ಈ ನಮ್ಮ ರಾಜ್ಯದಲ್ಲಿ ಬಹುತೇಕ 70% ಕಪ್ಪು ಮಣ್ಣು ಇದೆ. ಆದರೆ ಎಲ್ಲರೂ ಕಪ್ಪಿಲ್ಲ, ಎಲ್ಲ ಬಣ್ಣಗಳಲ್ಲಿದೆ. ಕನ್ನಡ ಎಂಬುದು ಗೊತ್ತಿರಲಿ ಅತಿ ಎತ್ತರದ ಭಾಷೆ. ನಮ್ಮ ನೋಟುಗಳಲ್ಲಿ ನೀವು ನೋಡಬಹುದು, ಕನ್ನಡಕ್ಕೆ ಇರುವುದು 4ನೇ ದೊಡ್ಡ ಸ್ಥಾನಮಾನಗಳು. ನಮ್ಮ ದೇಶದಲ್ಲಿ ಬಹಳಷ್ಟು ರಾಜ್ಯಗಳಿದ್ದು ಬಹಳಷ್ಟು ಭಾಷೆಗಳಿದ್ದರೂ ಕನ್ನಡಕ್ಕೆ ಇರುವುದು ಅತಿ ಎತ್ತರದ ಸ್ಥಾನ. ಮೊದಲಿಗೆ ನಮ್ಮ ಕನ್ನಡವನ್ನು ಉತ್ತರ ಭಾರತದ ರಾಜವಂಶಸ್ಥರಾದ ಮೌರ್ಯರು, ಬಾಣಾಸುರರು ಆಳುತ್ತಿದ್ದರು. ನಂತರ ಗಂಗರು, ಚಾಲುಕ್ಯರು, ಕದಂಬರು, ರಾಷ್ಟ್ರಕೂಟರು ಇವರೆಲ್ಲ ನಮ್ಮ ಕನ್ನಡ ರಾಜ್ಯವನ್ನು ಆಳಿದರು. ಇವರು ಆಳಿದ್ದು 1956 ಪೂರ್ವ. ಸ್ವಾತಂತ್ರ್ಯ ನಂತರ ಪುನರ್ವಿಂಗಡಣೆಯಾಗಿ ಮೈಸೂರು ಪ್ರಾಂತ್ಯವಾಗಿ ತದನಂತರ ಕರ್ನಾಟಕವಾಯಿತು. ಕನ್ನಡ ಭಾಷೆ ಉತ್ತರ ಕರ್ನಾಟಕದಲ್ಲಿ ಒಂದು ಭಾಷೆ ಇದೆ, ದಕ್ಷಿಣ ಕರ್ನಾಟಕದಲ್ಲಿ ಒಂದು ಭಾಷೆ ಇದೆ. ಮದ್ರಾಸ್ ಕರ್ನಾಟಕ, ಬಾಂಬೆ ಕರ್ನಾಟಕ, ಚೆನ್ನೈ ಕರ್ನಾಟಕ ಇದೆ. ಬೆಂಗಳೂರು ಇರುವುದು ಕೊನೆ, ಆದರೂ ಅದನ್ನು ಇಂಪಾರ್ಟೆನ್ಸ್ ಇದೆ. ಆದರೆ ಮೊದಲಿಗೆ ಇರೋದು ಬೆಳಗಾಂ ಎನ್ನುವುದು ನಮ್ಮ ಕರ್ನಾಟಕ ರಾಜ್ಯದ ಕಿರೀಟವಿದ್ದಾರೆ. ಅಲ್ಲಿಂದಲೇ ವಲಸೆ ಶುರುವಾಗುವುದು. ಬೆಳಗಾವಿನಲ್ಲಿ ಇವತ್ತಿಗೂ ಮರಾಠಿ ಇನ್ಫ್ಲುಯೆನ್ಸ್ ಇದೆ, ಬೆಂಗಳೂರಲ್ಲಿ ಇವತ್ತಿಗೂ ತಮಿಳು ಇನ್ಫ್ಲುಯೆನ್ಸ್ ಇದೆ. ಆದರೂ ಕನ್ನಡಿಗರು ನಾವು ಕನ್ನಡವನ್ನು ಉಳಿಸಬೇಕು, ಕನ್ನಡವನ್ನು ಬೆಳೆಸಬೇಕು. ನಾವು ಎಷ್ಟೇ ಬುದ್ಧಿವಂತರಾದರೂ ನಮ್ಮ ಭಾಷೆಯನ್ನು ಮರೆಯಬಾರದು. ಏಕೆಂದರೆ ಭಾಷೆಯನ್ನು ಮರೆತರೆ ತಾಯಿಯನ್ನು ಮರೆತ ಹಾಗೆ. ಎಷ್ಟು ವಿದ್ಯಾವಂತರಾದರೂ ನಾವು ಭಾಷೆಯನ್ನು ಮರೆಯಬಾರದು. ಅದಕ್ಕೊಂದು ಉದಾಹರಣೆ, ಚೇರ್ಮನ್ ಸರ್ ನಮ್ಮನ್ನು ಭೇಟಿಯಾದಾಗ ನಮ್ಮನ್ನು ಮಾತಾಡಿಸೋದು ಕನ್ನಡದಲ್ಲಿ. ನಾವು ಕನ್ನಡದಲ್ಲಿ ಮಾತಾಡ್ತಿದ್ರೆ ಸರ್ ಕನ್ನಡದಲ್ಲಿ ಮಾತಾಡ್ತೇವೆ. ಮೊದಲಿಗೆ ಕನ್ನಡ ಎಂಬುದು ಸತ್ಯ. ಮೇಡಮ್ ಅವರು ಕೂಡ ನಮ್ಮ ನಾವು ಕನ್ನಡದಲ್ಲಿ ಮಾತಾಡ್ತಿದ್ದೇವೆ. ಮೇಡಮ್ ಕನ್ನಡದಲ್ಲಿ ಮಾತಾಡ್ತಾರೆ, ನಾವು ಫಸ್ಟಿಗೆ ಮಾತಾಡೋದು ಕನ್ನಡದಲ್ಲಿ. ಯಾವ ಆಂಗ್ಲ ಭಾಷೆಯು ಈಗಿನ ಮಟ್ಟಿಗೆ ಬೇಕೇ ಬೇಕು. ಯಾಕಂದ್ರೆ ಅಷ್ಟೊಂದು ಸ್ಪರ್ಧಾತ್ಮಕ ಯುಗದಲ್ಲಿ ನಾವಿರುವಾಗ ಆಂಗ್ಲ ಭಾಷೆ ಬೇಕೇ ಬೇಕು. ಇಷ್ಟು ಹೇಳಿ ನನ್ನ ಭಾಷಣ